ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಯ್ತಾ ರಾಜ್ಯ ಸರ್ಕಾರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವತ್ತು ದೇವಸ್ಥಾನದಲ್ಲಿ ಪ್ರಸಾದ ಸೇವೆ ಅಂತ ಇರುತ್ತೆ. ಆ ಪ್ರಸಾದ ಸೇವೆ ಏನಿದೆ ಅದರ ಒಂದು ಪರೀಕ್ಷೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವ ಮಾಹಿತಿ. ದೇಗುಲದಲ್ಲಿ ನೀಡುವಂಥ ಪ್ರಸಾದದಿಂದ ಆರೋಗ್ಯ ಹದಗೆಡುತ್ತಿರುವ ಬಗ್ಗೆ ದೂರು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಈಗ ಪರೀಕ್ಷೆಗೆ ಮುಂದಾಗಿರುವಂಥ ರಾಜ್ಯ ಸರ್ಕಾರ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಾ ಸರ್ಕಾರದ ನಡೆಗೆ ಹಿಂದೂ ಪರ ಸಂಘಟನೆಗಳು ಈಗ ಭಾರಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಪ್ರಸಾದಗಳ ತಯಾರಿಕೆಗೆ ಬಳಕೆ ಮಾಡುವಂಥ ಕಚ್ಚಾ ಸಾಮಗ್ರಿಯನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ಹಿಂದೂ ಪರ ಸಂಘಟನೆಗಳು ಇವತ್ತು ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಧಾರ್ಮಿಕ ಇಲಾಖೆ ಅಡಿಯಲ್ಲಿ ಸುಮಾರು 34,000 ದೇವಸ್ಥಾನಗಳು ಬರುತ್ತೆ. ಈ ದೇವಸ್ಥಾನಗಳಲ್ಲಿ ನೀಡಲಾಗುವಂತಹ ಪ್ರಸಾದಗಳು ಜನರ ಆರೋಗ್ಯ ಹದಗೆಡುತ್ತೆ. ಈ ತರ ಅನೇಕ ಘಟನೆಗಳು ಜರುಗ್ತಾ ಇದೆ. ಹಾಗಾಗಿ ಈಗ ದೇವಸ್ಥಾನಗಳಲ್ಲಿ ಬಳಸಲಾಗುವಂತಹ ಪ್ರಸಾದಕ್ಕೆ ಯಾವ ಕಚ್ಚಾ ವಸ್ತುಗಳನ್ನು ಬಳಸ್ತಾರೆ ಅದರ ಪರೀಕ್ಷೆ ಮಾಡಬೇಕು. ಅದಕ್ಕೆ FSSAI ಮತ್ತು NABL ಲ್ಯಾಬ್ಗಳಲ್ಲಿ ಅದನ್ನ ಪ್ರಯೋಗ ಮಾಡಬೇಕು, ಅದರ ಗುಣಮಟ್ಟ ಪರೀಕ್ಷೆ ಮಾಡಬೇಕು ಹೇಳುವ ಆದೇಶವನ್ನ ಇವತ್ತು ಕರ್ನಾಟಕ ಸರ್ಕಾರ ಆದೇಶವನ್ನ ನೀಡಿದೆ. ಒಳ್ಳೆಯದೆ. ಆದರೆ ಈ ಆದೇಶ ಕೇವಲ ಹಿಂದೂ ದೇವಸ್ಥಾನಗಳಲ್ಲಿ ತಯಾರಾಗುವ ಪ್ರಸಾದಕ್ಕೆ ಮಾತ್ರ ಸೀಮಿತವ ಅಥವಾ ಇವತ್ತು ಅನ್ಯ ಸಮುದಾಯಗಳಲ್ಲಿ, ಉದಾಹರಣೆಗೆ ಚರ್ಚ್ಗಳಲ್ಲಿ ಪ್ರತಿ ಭಾನುವಾರ ಅಲ್ಲಿ ಪ್ರಸಾದ ಏನು ಭೋಜನ ವ್ಯವಸ್ಥೆಯನ್ನ ಅವರು ಭಕ್ತಾದಿಗಳಿಗೆ ಮಾಡ್ತಾರೆ, ಮದರಸಗಳಲ್ಲಿ ಮಾಡ್ತಾರೆ, ಅನ್ಯ ಸಮುದಾಯದ ಪ್ರಾರ್ಥನಾ ಸ್ಥಳಗಳು ಧಾರ್ಮಿಕ ಸ್ಥಳಗಳಿಗೂ ಇದು ಅನ್ವಯ ಆಗ್ತದೆ ಹೇಳುವುದೊಂದು ಪ್ರಶ್ನೆ ನಿರ್ಮಾಣ ಆಗಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಸ್ಪಷ್ಟ ಮಾಡಬೇಕು. ಇವತ್ತು ದೇವಸ್ಥಾನದ ಪ್ರಸಾದ ಸೇವನೆ ಮಾಡಿ ಜನರ ಆರೋಗ್ಯ ಹಾಳಾಗುವಂತ ಎಷ್ಟು ಪ್ರಸಂಗಗಳು ಸಮಾಜದಲ್ಲಿ ಘಟಿಸಿದೆ, ಯಾವ ಆಧಾರದ ಮೇಲೆ ಇವತ್ತು ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಪ್ರತಿನಿಧಿ ಸವಿತಾ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಈಗ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದವನ್ನು ಕೂಡ ಪರೀಕ್ಷೆಗೊಳಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಸರ್ಕಾರ ಇಂತಹ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನು ಕೊಟ್ಟು ವಿವಾದವನ್ನು ತಲೆ ಮೇಲೆ ಎಳ್ಕೊಳ್ತಾ ನಾಗೇಂದ್ರ ಬಾಬು, ಖಂಡಿತವಾಗಿಯೂ ಸರ್ಕಾರ ವಿವಾದದ ಮೇಲೆ ವಿವಾದ ತಂತಾನೆ ಮೈ ಮೇಲೆ ಎಳ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ತಾನೇ ನಿರ್ಮಾಣ ಮಾಡ್ಕೊಳ್ತಾ ಇದೆ. ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾವೆ. ಪ್ರಮುಖವಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಹೊರಡಿಸಿದಂಥ ಸುತ್ತೋಲೆ, ದೇವಸ್ಥಾನದಲ್ಲಿ ಮಾಡುವಂತಹ ಪ್ರಸಾದದ ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕು, ಲ್ಯಾಬ್ಗೆ ಕಳಿಸ್ಬೇಕನ್ನೋ ಒಂದು ಆದೇಶದ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ. ಧಾರ್ಮಿಕ ಮನೋಭಾವಕ್ಕೆ ಧಕ್ಕೆ ತರುವಂತಹ ಕೆಲಸ ಸರ್ಕಾರ ಮಾಡ್ತಿದೆ ಅಂತ ಆಕ್ರೋಶ ಕೂಡ ಹೊರಹಾಕ್ತಿದ್ದಾರೆ. ಪ್ರಮುಖವಾಗಿ ದೂರುಗಳು ಬರ್ತಾ ಇದ್ದಾವೆ. ಅಂದರೆ ಪ್ರಸಾದ ಸೇವನೆಯಿಂದ ಸಾರ್ವಜನಿಕರ ಆರೋಗ್ಯ ಹದಗೆಡ್ತಾ ಇದೆ ಅನ್ನೋ ದೂರುಗಳ ಅನ್ವಯ ಇಲಾಖೆ ಕಚ್ಚಾ ಸಾಮಗ್ರಿ, ಈ ಪ್ರಸಾದ ಮಾಡುವಾಗ ಯಾವೆಲ್ಲ ಕಚ್ಚಾ ಸಾಮಗ್ರಿಗಳನ್ನು ಬಳಕೆ ಮಾಡ್ತಾರೆ ಅದರ ಗುಣಮಟ್ಟ ಪರೀಕ್ಷೆಯನ್ನು ಮಾಡೋಕೆ ಸುತ್ತೋಲೆಯನ್ನು ಸಹ ಹೊರಡಿಸಿದೆ. ಈ ಸುತ್ತೋಲೆ ಹಿಂದೂ ಪರ ಸಂಘಟನೆಯ ಕೆಂಗನಿಗೆ ಗುರಿಯಾಗಿದೆ. ನಾಗೇಂದ್ರ ಬಾಬು, ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಈ ಒಂದು ಬಿಸಿ ತುಪ್ಪನ ಹೇಗೆ ಬರೆಸುತ್ತೆ ಅಂತ ಕಾದು ನೋಡಬೇಕು.